ನನ್ನನ್ನು ಮಂತ್ರಿ ಮಾಡಿ ನಾನು ಕೂಡ ಆಕಾಂಕ್ಷಿ. ಉತ್ತರ ಕರ್ನಾಟಕದ ಕೋಟಾದಲ್ಲಿ ನನ್ನನ್ನು ಮಂತ್ರಿ ಮಾಡಿ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಬೇಡಿಕೆ ಇದೆ. ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ನನ್ನನ್ನು ಮಂತ್ರಿ ಮಾಡಿ ಅಂತ ಉತ್ತರ ಕರ್ನಾಟಕದ ಕೋಟಾದಲ್ಲಿ ನನ್ನ ಮಂತ್ರಿ ಮಾಡಿ ಅಂತ ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಡಿಕೆಶಿ ಪ್ರಮಾಣ ವಚನಕ್ಕೂ ಮುನ್ನವೇ ಲಾಬಿ ಶುರುವಾಗಿದೆ. ಆಸಿಫ್ ಸೇಠ್ ಅಷ್ಟೇ ಅಲ್ಲ, ಆಕಾಂಕ್ಷಿಗಳ ಲಾಬಿ ದೊಡ್ಡದಿದೆ. ಡಿಕೆ ಸಚಿವ ಸಂಪುಟ ಹೇಗೆ ಇರಬಹುದು ಗೊತ್ತಾ? ಯಾರಿಗೆಲ್ಲ ಸ್ಥಾನ, ಯಾರಿಗೆಲ್ಲ ಶಾಕ್ ಕಾದಿದೆ ಗೊತ್ತಾ? ನನ್ನನ್ನು ಮಂತ್ರಿ ಮಾಡಿ ನಾನು ಕೂಡ ಆಕಾಂಕ್ಷಿ ಅಂತ ಉತ್ತರ ಕರ್ನಾಟಕದ ಕೋಟಾದಿಂದ ಆಸಿಫ್ ಸೇಠ್ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬೆಳಗಾವಿ ಉತ್ತರ ಶಾಸಕ ಆಸಿಫ್ ಸೇಠ್. ಡಿಕೆ ಶಿವಕುಮಾರ್ ಇನ್ನೂ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ, ಅದಕ್ಕೂ ಮುನ್ನವೇ ಕೂಡ ಲಾಬಿ ಶುರುವಾಗಿದೆ. ಆಸಿಫ್ ಸೇಠ್ ಅಷ್ಟೇ ಅಲ್ಲ, ಆಕಾಂಕ್ಷಿಗಳ ಲಾಬಿ ಲಿಸ್ಟ್ ದೊಡ್ಡದಾಗಿದೆ. ಡಿಕೆ ಸಚಿವ ಸಂಪುಟ ಹೇಗೆ ಇರಬಹುದು, ಯಾರಿಗೆಲ್ಲ ಸ್ಥಾನ, ಯಾರಿಗೆಲ್ಲ ಶಾಕ್ ಆದಿದೆ, ಎಲ್ಲವೂ ಕೂಡ ಕುತೂಹಲ ಪ್ರಶ್ನಾರ್ಥಿತವಾಗಿದೆ. ಉತ್ತರ ಕರ್ನಾಟಕದ ಕೋಟಾದಲ್ಲಿ ಹಲವಾರು ಹೆಸರುಗಳು ಇದೆ, ಅದರಲ್ಲಿ ಆಸಿಫ್ ಸೇಠ್ ಸಹಿತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಡಿಕೆಶಿ ಪ್ರಮಾಣ ವಚನಕ್ಕೂ ಮುನ್ನವೇ ಲಾಬಿ ಶುರುವಾಗಿರುವಂತದ್ದು. ಯಾರ್ಯಾರು ಲಾಬಿಗೆ ಮುಂದಾಗಿದ್ದಾರೆ, ಹೀಗಿರುತ್ತೆ ಡಿಕೆಶಿ ಸಂಪುಟ. ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ, ಇನ್ನು ಎಂಬಿ ಪಾಟೀಲ್ ಬಬಲೇಶ್ವರ್, ಯತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ, ಕೆಜೆ ಜಾರ್ಜ್ ಸರ್ವಜ್ಞ ನಗರ, ಈಶ್ವರ್ ಖಂಡ್ರೆ ಬಾಲ್ಕಿ, ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ, ಎಚ್ಸಿ ಬಾಲಕೃಷ್ಣ ಮಾಗಡಿ, ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ನಿಂದ, ಎಸ್ಆರ್ ಶ್ರೀನಿವಾಸ್ ಗುಬ್ಬಿ, ಶರಣಬಸಪ್ಪ ದರ್ಶನಾಪುರ ಶಹಾಪುರ, ಎಚ್ಕೆ ಪಾಟೀಲ್ ಗದಗ, ಎಂ ಕೃಷ್ಣಪ್ಪ ವಿಜಯನಗರ, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ, ರೂಪಾ ಶಶಿಧರ್ ಕೆಜಿಎಫ್, ಎಚ್ಸಿ ಮಹದೇವಪ್ಪ ಟಿ ನರಸೀಪುರ, ತನ್ವೀರ್ ಸೇಠ್ ಎನ್ಆರ್ ಕ್ಷೇತ್ರ, ಕೆಎಂ ಶಿವಲಿಂಗೇಗೌಡ ಅರಸೀಕೆರೆ, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ, ಲಕ್ಷ್ಮಣ ಸವದಿ ಅಥಣಿ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹ, ಅಜಯ್ ಸಿಂಗ್ ಜೇವರ್ಗಿ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ, ಬಿ ನಾಗೇಂದ್ರ ಬಳ್ಳಾರಿಯಿಂದ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ, ಎಸ್ಎನ್ ಸುಬ್ಬರೆಡ್ಡಿ ಬಾಗೇಪಲ್ಲಿ, ಸಲೀಂ ಅಹಮದ್ ಎಂಎಲ್ಸಿ, ಎಸ್ಎನ್ ನಾರಾಯಣ ಸ್ವಾಮಿ ಬಂಗಾರಪೇಟೆ. ತಾವು ನೋಡಿದ್ರಿ ಅಂದರೆ ಬರೀ ಅಲ್ಪಸಂಖ್ಯೆ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಮ್ ಇಲ್ಲ. ಬೆಳಗಾಂ ಸಿಟಿಗೆ ಯಾರು ಹುಟ್ಟಿದ್ದಾರೋ, ಯಾರು ಇಲ್ಲಿಂದ ಬರ್ತಿದ್ದಾರೋ, ಇನ್ನೂ ತನಕ ಯಾರು ಸಚಿವರಾಗಲಿಲ್ಲ. ಬೆಳಗಾಂ ಸಿಟಿ ಅಂದರೆ ಬೆಳಗಾಂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ದು ಇದು ಹೆಡ್ ಕ್ವಾರ್ಟರ್ಸು. ಮತ್ತು ಇಲ್ಲಿಂದ ಯಾರು ಸಚಿವರಾಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರು ಇದ್ದರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣ ಅವರು 2 ಟರ್ಮ್ ಇದ್ದರು, ಈಗ ನಾನು ಇದ್ದೇನೆ. ಮತ್ತು ಅಲ್ಪಸಂಖ್ಯಾತು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗೂ. ಸರಿ, ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ, ನಮ್ಮದು ಉತ್ತರ ಕರ್ನಾಟಕ ಕೆಲಸ ಮಾಡಲಿಕ್ಕೆ ಮಂದಿ ಸಲುವಾಗಿ ಕೆಲಸ ಮಾಡಲಿಕ್ಕೆ. ಅದು ಸತೀಶನ ಏನು ಹೇಳ್ತಾರೋ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಅದು ನೋಡೋರು, ಏನು ಡಿಸಿಷನ್ ಮಾಡಿ ತಗೋತಾರೋ ಆ ಥರದಿಂದ ನಾವು ಹೋಗ್ತೀವಿ. ತಾವು ನೋಡಿದ್ರಿ ಅಂದರೆ ಬರೀ ಅಲ್ಪಸಂಖ್ಯೆ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಮ್ ಇಲ್ಲ. ಬೆಳಗಾಂ ಸಿಟಿಗೆ ಯಾರು ಹುಟ್ಟಿದ್ದಾರೋ, ಯಾರು ಇಲ್ಲಿಂದ ಬರ್ತಿದ್ದಾರೋ, ಇನ್ನೂ ತನಕ ಯಾರು ಸಚಿವರಾಗಲಿಲ್ಲ. ಬೆಳಗಾಂ ಸಿಟಿ ಅಂದರೆ ಬೆಳಗಾಂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ದು ಇದು ಹೆಡ್ ಕ್ವಾರ್ಟರ್ಸು. ಮತ್ತು ಇಲ್ಲಿಂದ ಯಾರು ಸಚಿವರಾಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರು ಇದ್ದರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣ ಅವರು 2 ಟರ್ಮ್ ಇದ್ದರು, ಈಗ ನಾನು ಇದ್ದೇನೆ. ಮತ್ತು ಅಲ್ಪಸಂಖ್ಯಾತು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗೂ.
ಸರ್ ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ, ನಮ್ಮದು ಉತ್ತರ ಕರ್ನಾಟಕ ಕೆಲಸ ಮಾಡಲಿಕ್ಕೆ ಸಲುವಾಗ, ಮಂದಿ ಸಲುವಾಗಿ ಕೆಲಸ ಮಾಡಲಿಕ್ಕೆ. ಅದು ಸತೀಶನ ಏನು ಹೇಳ್ತಾರೋ, ಹೈಕಮಾಂಡ್ ಏನು ಡಿಸಿಷನ್ ತಗೋತಾರೋ ಅದು ನೋಡೋರು, ಏನು ಡಿಸಿಷನ್ ಮಾಡಿ ತಗೋತಾರೋ ಅದ್ರಿಗೆ